ಹೆಂಡತಿ ಅಂದವಳು ಈಗ ಅಂದರ್. ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ನಾನು ಡಿ.ಕೆ. ಸುರೇಶ್ ಪತ್ನಿ ಅಂದ ಮಹಿಳೆ ಈಗ ಅರೆಸ್ಟ್. ಆ ಸರ್ಕಾರಿ ಶಿಕ್ಷಕಿ ಹೇಳಿದ ಮಾತು ನಿಜಾನಾ? ಡಿ.ಕೆ. ಸುರೇಶ್ ಗಂಡ ಅಂದವಳು ಈಗ ಕಂಬಿ ಹಿಂದೆ. ಡಿ.ಕೆ. ಸುರೇಶ್ ತಂಗಿ ಕಾಟದ ಜೊತೆಗೆ ಈಗ ಗಂಡನ ಕಾಟ ಶುರು. ಸರ್ಕಾರಿ ಶಿಕ್ಷಕಿಯ ಮದುವೆ ಪುರಾಣ. ಬಂಡೆ ಬ್ರದರ್ಸ್ ನನ್ನ ಪತಿ ಅಂದವಳೆ ಈಗ ಜೈಲೇ ಗತಿ. ಆ ಸರ್ಕಾರಿ ಶಾಲಾ ಟೀಚರ್ ನೆರೆಹೊರೆಯವರ ಜೊತೆ ಜಗಳ ಮಾಡಿಕೊಂಡಿದ್ದಳು. ಅದೆಂತ ಐಡಿಯಾ ಮಾಡಿದ್ಲು ಅಂದ್ರೆ ಡಿ.ಕೆ. ಸುರೇಶ್ ನನ್ನ ಗಂಡ ಅಂದ್ಕೊಂಡು ಊರು ಜನರನ್ನ ತಂಡ ಹೊಡಿಸಿದ್ದಳು. ಅಬ್ಬಬ್ಬಾ, ಈ ಟೀಚರ್ ಅಮ್ಮ ಹೇಳೋ ಮಾತು ಕೇಳಿದ್ರೆ ಎಲ್ಲಿ ನಗಬೇಕೋ ಅಂತ ಗೊತ್ತಾಗ್ತಾ ಇಲ್ಲ. ಇವಳು ಡಿ.ಕೆ. ಸುರೇಶ್ ಹೆಂಡತಿ ಅಂತೆ. ಡಿ.ಕೆ. ಸುರೇಶ್ ಅವರು ಧರ್ಮ ಪತ್ನಿ ಅಂತೆ. ನಮ್ಮವರು ಅಷ್ಟೊಂದು ಕೆಲಸ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಡಿ.ಕೆ. ಸುರೇಶ್ ಜನನಾಯಕ ಅಂತ ಹೊಗಳಿದಿದ್ರೆ ಇವತ್ತು ಇಂತಹ ಬ್ರೇಕಿಂಗ್ ಸುದ್ದಿ ಆಗ್ತಾ ಇರಲಿಲ್ಲ. ಯಾವಾಗ ನಾನು ಡಿ.ಕೆ. ಸುರೇಶ್ ಪತ್ನಿ ಅವರು ನನ್ನನ್ನು ಮದುವೆ ಆಗಿದ್ದಾರೆ ಅಂದವಳು ಈಗ ವಿಡಿಯೋ ನೋಡಿದವರು ಎಲ್ಲರೂ ಒಂದ್ಸರಿ ಶಾಕ್ ಆಗಿದ್ದಾರೆ. ಸರ್ಕಾರಿ ಶಿಕ್ಷಕಿ ಮದುವೆ ಪುರಾಣಕ್ಕೆ ಬೆಚ್ಚಿ ಬಿದ್ದ ಜನ. ಡಿ.ಕೆ. ಸುರೇಶ್ ನನ್ನ ಗಂಡ ಅಂತ ಇದ್ದಂತೆ ಟೀಚರ್ ಅಮ್ಮ ಅಂದರ್. ಎಸ್, ಮೇಕಪ್ ಹಾಕೊಂಡು ಮಿಂಚ್ತಾ ಇರೋ ಈ ಸರ್ಕಾರಿ ಶಿಕ್ಷಕಿಯಲ್ಲಿ ರಾಜಕಾರಣದಲ್ಲಿ ಬಂಡೆ ಬ್ರದರ್ಸ್ ಅಂತ ಕರೆಸಿಕೊಳ್ಳೋ ಡಿ.ಕೆ. ಸುರೇಶ್ ಅಲ್ಲಿ ಈ ಪವಿತ್ರ ಮೇಡಮ್ ಎಲ್ಲರಂತೆ ಸಾಮಾನ್ಯ ಹೆಣ್ಣುಮಗಳು ಮೈಸೂರಿನ ಸರ್ಕಾರಿ ಶಾಲೆ ಟೀಚರ್ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಹಾಳಹಳ್ಳಿಯಲ್ಲಿ ಪವಿತ್ರಾಗೆ ದೊಡ್ಡದಾಗಿ ಹವಾ ಮಾಡ್ಕೊಂಡು ಓಡಾಡಕ್ಕೆ ಶುರುವಾಗಿತ್ತು. ಇದರ ಜೊತೆಗೆ ಅಕ್ಕಪಕ್ಕದ ಮನೆಯವರ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಈಕೆ ಡಿ.ಕೆ. ಸುರೇಶ್ ಅವರು ಹೆಸರು ಹೇಳ್ಕೊಂಡು ಓಡಾಡೋ ಸ್ಕೀಮ್ ಹಾಕಿದ್ದಾಳೆ. ಯಾವ ಫಂಕ್ಷನ್ನಲ್ಲಿ ಫೋಟೋ ತೆಗೆಸಿಕೊಂಡಿದ್ಲು, ಯಾವಾಗ ಲುಕ್ ಕೊಟ್ಟಿದ್ಲು ಗೊತ್ತಿಲ್ಲ. ಡಿ.ಕೆ. ಸುರೇಶ್ ಜೊತೆ ಫೋಟೋ ಇಟ್ಕೊಂಡು ಊರವರನ್ನ ಹೆದರ್ಸಿದ್ರು. ನಾನು ಡಿ.ಕೆ. ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಡಿ.ಕೆ. ಸುರೇಶ್ ಹೆಂಡ್ತಿಯಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟು ಡಿ.ಕೆ. ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ.ಕೆ. ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್. ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲ್ಲ. ಎಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಸ್ಕೂಲ್ಸ್, ಕಾಲೇಜ್, ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ.ಕೆ. ಸುರೇಶ್. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಆದರೆ ಡಿ.ಕೆ. ಸುರೇಶ್ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ. ನಾನೂ ಅವರು ಕೆಲಸ ಆ್ಯಕ್ಟಿವಾಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ. ನಾನು ತುಂಬ ಸ್ಟ್ರಿಕ್ಟು. ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ. ಆದರೆ ಅವರು ಕೆಲಸ ಅಪ್ರಿಷಿಯೇಟ್ ಮಾಡಿದಾಗಲೇ, ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ನನ್ನ ಪತಿರಾಯ, ನಾನು ಅವರ ಮದುವೆ ಆಗಿದ್ದೀವಿ ಅಂತ ವಿಡಿಯೋ ಒಂದನ್ನು ಮಾಡಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಕನಕಪುರದ ವಕೀಲ ಪ್ರದೀಪ್ ರಾಮನಗರದ ಸೆಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಹೀಗಾಗಿ ಟೀಚರ್ ಅಮ್ಮನನ್ನ ಎತ್ತಾಕೊಂಡು ಪೊಲೀಸರು ಜೈಲಿಗಟ್ಟಿದ್ದಾರೆ. ಅಣ್ಣ ಅಂದ್ಲು ಐಶ್ವರ್ಯ, ಗಂಡ ಅಂದ್ಲು ಪವಿತ್ರ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದ್ದಾರೆ ಈ ಆವರೇಜ್ ಲೇಡಿಗಳು. ಈಗ ಡಿ.ಕೆ. ಸುರೇಶ್ ಹೆಸರು ಹೇಳ್ಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಸಿಕೊಂಡು ಆಟ ಆಡುವುದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಗೋಲ್ಡ್ ಲೇಡಿ ಐಶ್ವರ್ಯ ಗೌಡ ಕೂಡ ಇಂತಹದ್ದೇ ಕೇಸ್ನಲ್ಲಿ ತಗಲಾಕೊಂಡಿದ್ದು, ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟಿ ನುಂಗಿದ್ದು ದೊಡ್ಡ ಸುದ್ದಿ ಆಗಿತ್ತು. ಆಮೇಲೆ ಡಿ.ಕೆ.ಶಿ ಜೊತೆ ಲಿಂಕ್ ಇರೋ ದೊಡ್ಡವರ ಹೆಸರುಗಳೇ ಬರೋದಕ್ಕೆ ಶುರು ಆಗಿವೆ. ಇನ್ನು ಜಾರಿ ನಿರ್ದೇಶನಾಲಯ ಕೂಡ ಐಶ್ವರ್ಯ ಗೌಡ ಹಿಂದೆ ಬಿದ್ದಿದ್ದು, ಈಗ ಪವಿತ್ರ ಟೀಚರ್ ಅಮ್ಮನ ಕೂಡ ನನ್ನ ಗಂಡ ಅಂತಿದ್ದಾಳೆ. ಒಟ್ಟಲ್ಲಿ ಊರಿನಲ್ಲಿ ಜನರ ಬಿಸಿ ಮುಟ್ಟಿಸೋಕೆ ಅಂತ ಬಂಡೆ ಬ್ರದರ್ಸ್ ಹೇಳಿದವಳು ಕಂಬಿ ಎಣಿಸ್ತಾ ಇದ್ದಾಳೆ. ಶಾಲೆಯಲ್ಲಿ ಕೂತ್ಕೊಂಡು ಡಿ.ಕೆ. ಸುರೇಶ್ ನನ್ನ ಗಂಡ ಅಂದಿದ್ದು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾ ನೊಂದವರೊಂದಿಗೆ.